ಜಾಗ ಹಿಂಗಿದೆ. ಅದು ಡಾನ್ ಥರ ಇದೆಯಪ್ಪ. 6,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡ್ ಬರ್ತೀವಿ. ಅಂಕಲ್ ಏನೋ ಹೇಳ್ತಾರ. ಅಂಕಲ್ ಏನೋ ಹೇಳಿದ್ರಲ್ಲ, ಏನೇ ಊರಲ್ಲಿ ಸಾಯಂಕಾಲ ಯಾರೋ ಹೊಲಕ್ಕೆ ನೀರಾಗ ಕರಡಿ ಬಂದು ತಿಕ್ಕಾಬಗ್ಬಿಟ್ಟಿತ್ತು. ಟ್ರ್ಯಾಕ್ಟರ್ ಓಡಿಸಕ್ ಬಂದಿದ್ದೀವಿ ಗಾಯ್ಸ್. ಟ್ರ್ಯಾಕ್ಟರ್ ಓಡಿಸ್ತಾ ಇದೀವಿ. ಉಕ್ಕುಡದ ಮರಮ್ಮ. ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ. ಹಲೋ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸ್ಯಾಮ್. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಅದು ಹೊಸಕೋಟೆ ವ್ಲಾಗ್ ಆದಮೇಲೆ ವ್ಲಾಗೇ ಮಾಡಿರಲಿಲ್ಲ. ಇವತ್ತು ಮಾಡೋಣ ಅಂದ್ಕೊಂಡೆ. ಸೊ ವ್ಲಾಗ್ ಏನಿಲ್ಲ, ಇಷ್ಟೇ. ನನ್ನ ಫ್ರೆಂಡ್ ಶಶಾಂಕ್ ಅಂತಿದ್ದಾನೆ. ಅವ್ರ ಊರಲ್ಲಿ ಅಂದರೆ ಅವ್ನ ನೇಟಿವಲ್ಲಿ ಜಾತ್ರೆ ಇದೆ, ಊರಬ್ಬ ಇದೆ. ಸೊ ಅವ್ನ ಊಟಕ್ಕೆ ಇನ್ವೈಟ್ ಮಾಡಿದ್ದಾನೆ. ಅಲ್ಲಿಗೆ ಹೋಗ್ತಾ ಇದ್ವಿ. ಅದನ್ನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ಏನಾಗುತ್ತೆ ನೋಡೋಣ. ಸೊ ನನ್ನ ಫ್ರೆಂಡ್ ಕಾರಲ್ಲಿ ಹೋಗ್ತಾ ಇರೋದು ಕಾರ್ತಿಕ್ ಅಂತ. ಅವ್ರ ಮನೆಗೆ ಹೋಗಿ, ಸೊ ನಾನು ಇಲ್ಲಿಂದ ಗಾಡೀಲಿ ಹೋಗಬೇಕು. ಅವ್ರ ಮನೆಗೆ ಹೋಗಿ ಗಾಡಿ ಪಾರ್ಕ್ ಮಾಡಿ, ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ಒಂದು ಕಾರಲ್ಲಿ ಹೋಗಬೇಕು. ಈಗ ರೆಡಿ ಆದರೆ ಗೈಸ್ ಏನಿಲ್ಲ ಗೈಸ್. ಇವಾಗ ಪ್ರಾಬ್ಲಮ್ ಆಗಿದೆ. ನಾನು ಬೇರೆ ವೈಟ್ ರಾಕ್ಸ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಗೇರ್ ಹಾಕೋದ್ರೆ ಇದೆಲ್ಲ ಕರೆ ಆಗತ್ತೆ. ಇಷ್ಟು ನೋಡಿ, ಈ ಥರ ಬಟ್ಟೆ ಕಟ್ಬಿಟ್ಟಿದ್ದೀನಿ. ಸೊ ಇವಾಗ ಆರಾಮಾಗಿ ಹಾಕ್ಬೋದು. ನನ್ನ ರಾಕ್ಸ್ ಬಾಯ್ ಮಾ. ಜಸ್ಟ್ ನನ್ನ ಫ್ರೆಂಡ್ ಮನೆ ಕಾರ್ತಿಕ್ಗೆ ಬಂದು ಗಾಡಿ ಪಾರ್ಕ್ ಮಾಡಿದೆ. ಬಂದಾಗ ಗೈಸ್ ಒಂದು ಹಾಯ್ ಹೇಳಪ್ಪ. ಇದೇ ನಮ್ಮ ಕಾರ್ತಿಕ್ ಮನೆ ಗೈಸ್, ನೋಡ್ಕೊಂಬಿಡಿ. ನಾವಿವತ್ತು ಹೋಗ್ತಾ ಇರೋದು ಇದೇ ಕಿಯಲ್ಲಿ. ದಿಸ್ ಇಸ್ ಕಾರ್ತಿಕ್ಸ್ ಕಾರ್. ಕಮ್ ಲೆಟ್ಸ್ ಗೋ ಗೈಸ್. ತಾನೇ ಬ್ರೇಕ್ಫಾಸ್ಟ್ ಸ್ಟಾಪ್ ಹಾಕಿ ಹೊಟ್ಟೆ ಬೇರೆ ಹಸ್ವಾಗ್ತಿತ್ತು, ಅದಕ್ಕೆ ತಿನ್ಕೊಂಡು ಇವಾಗ ಹೊರಟಿದ್ದೀವಿ. ಮತ್ತೆ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಗೊತ್ತಿಲ್ಲ, ಬನ್ನಿ ನೋಡೋಣ. ಈ ನಮ್ಮ ಕಾರ್ತಿಕ್ ಅವರು ಮಾಮ್ ಯಾವುದೋ ಡಾನ್ ಥರ ಇದೆಯಾ ಮಾಮ್ ನೀನು? ನಿಮ್ಮ ಮುಂದೆ ನಾವು ಯಾವ ಡಾನ್ ರೀ? ಅದು ಡಾನ್ ಥರ ಇದೆಯಪ್ಪ. ಗಾಗಲ್ಸ್ ನೋಡು. ಏನೋ ಅಪರೂಪಕ್ಕೆ ಹಾಕೊಂತೀವಪ್ಪ. ನಿಮ್ಮ ಥರ ಹಾಕೊಂಡು ದಿನ ಹಾಕೊಂಡು ಓಡಾಡಕ್ಕಾಗೋದು? ನಾನೆಲ್ಲ ಹೋಗ್ತೀನೋ ದಿನ ಹಾಕೊಂಡು? ನೀವು ಬಿಡ್ರಿ, ಯಾರಿಗೂ ಗೊತ್ತಿಲ್ದಂಗೆ ಹೋಗ್ತೀರ. ಅದೇನು ಹೇಳ್ತಾರಲ್ಲ, ಒಳಗೆ ಸಿದ್ಧ ಗಳಿಗೆ ಏನೋ ಅಂತ. ಒಳಗೆ ಸಿದ್ಧ ಏನೋ ಗಳಿಗೆ ಅದೆಲ್ಲ ಹೇಳ್ಬಾರ್ದು ಬ್ಲಾಗ್ ಇದು. ಏನಿಲ್ಲ ಮಾಮ್, ಬೆಳಗ್ಗೆ ಎದ್ದೇಳ್ತೀನಿ. ಬೆಳಗ್ಗೆ ಎದ್ದೇಳ್ತೀರಾ, ಮಧ್ಯಾಹ್ನ ಒಂದು ಹುಡುಗಿ ಜೊತೆ ಹೋಗಿರ್ತೀರಾ. ಅವೆಲ್ಲ ಏನು ಇಲ್ಲಪ್ಪ. ಫೋನ್ ಮಾಡಿದ್ರೆ ವಾಯ್ಸ್ ಮೇಲ್ಗೆ ಹಾಕ್ತೀರಾ. ಎಲ್ಲ ಏನಿಲ್ಲ, ಬೆಳಗ್ಗೆ ಐಫೋನ್ ಅವ್ರ ತಿರ್ಕೆ ಶೋಕಿ ಒಂದು ಬಿಟ್ಬಿಟ್ಟು ಅವ್ರ ವಾಯ್ಸ್ ಮೇಲು ಏನ್ ಮಾಡ್ತೀರಾ? ನಿಂದು ಅದೇ ಫೋನ್ ಅಲ್ವೇನಾ? ನಾವು ವಾಯ್ಸ್ ಮೇಲ್ಗೆಲ್ಲ ಹಾಕಲ್ವಲ್ರಿ, ನಾವು ಫೋನ್ ಎತ್ತೀವಿ. ನಾನು ಎತ್ತೀನಪ್ಪ ಫೋನು. ನೀನ್ 3 ಗಂಟೆ ನೈಟಲ್ಲಿ ಫೋನ್ ಮಾಡ್ರೆ ಎತ್ತೀನಿ. ಅದೇ 3 ಗಂಟೆ ನೈಟಲ್ಲಿ ಎತ್ತಿದ್ಯಾ? ಕಟ್ 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 ಕಟ್. ಬನ್ನಿ ಗೈಸ್, ಡೀಸೆಲ್ ಹಾಕ್ಸೋಣ, ಗಾಡಿಗೆ ಒಂಚೂರು ಎಣ್ಣೆ ಹಾಕ್ಸೋಣ. ಸುಮ್ಮನೆ ಹಂಗೆ ಒಂದು ಸ್ಟಾಪ್ ಹಾಕಿದ್ವಿ. ನೋಡಿ, ದಿಸ್ ಇಸ್ ದ ಸೀನ್. ಜಾಗ ಹಿಂಗಿದೆ. ಜ್ಯೂಸ್ ಕೊಡು ಮಾಮ್. ಸೊ ಗೈಸ್, ಸ್ಟಾಪ್ ಆಯಿತು. ಸುಮ್ಮನೆ ಹಿಂಗೆ ಸ್ಟಾಪ್ ಹಾಕಿದ್ವಿ. ಇವಾಗ ನಮ್ಮ ಕಾರ್ತಿಕ್ ಅವ್ರು ರೆಸ್ಟ್ ತೊಗೊತಾ ಇದ್ದಾರೆ, ನಮ್ಮ ಡಾನು. ಇವಾಗ ಕಾರ್ ನಾನು ಓಡಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಆಟೋಮೆಟಿಕ್ಕೆ ಆರಾಮಾಗೈತೆ ಓಡ್ಸೋಕ್ಕೆ. ಆಟೋಮೆಟಿಕ್ ಸಿಟಿಲಿ ಓಡಿಸೋಕೆ ಅಂತಾನೆ ತೊಗೊಂಡಿದ್ದಾನೆ ನನ್ನ ಕಾರಲ್ಲಿ ಮಾಮ್. ನಾನು ಅವಾಗಲೇ ಕ್ಲಚ್ ಹಿಡಿತಿದ್ದೀನಿ, ಅಲ್ಲಿ ಕಾರ್ ನಿಲ್ಸ್ಬಿಟ್ಟು ಕಾರ್ ಆಫ್ ಆಗ್ಬಿಡುತ್ತೆ ಅಂತ. ಗೈಸ್, ಇಲ್ಲೇ ಅಂದವೆ ನಮ್ಮ ಬಾಸ್ದು ಟೆಂಪಲ್ ಇತ್ತು. ಬ್ಲೆಸ್ಸಿಂಗ್ಸ್ ತೊಗೊಂಡು ಕೈ ಮುಕ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಬಾಸ್ ಒಳ್ಳೇದು ಮಾಡಪ್ಪ, ನನಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನನಗೂ ಒಂಚೂರು ಒಳ್ಳೇದು ಮಾಡಪ್ಪ. ಗೈಸ್, ನಾವು ಆ್ಯಕ್ಚುಲಿ ಕಾಯ್ತಾ ಇರೋದು ಅಲ್ಲಿ ಬಾಳೆಹಣ್ಣು ಪ್ರಸಾದ ಕಾಣಿಸ್ತಾ ಇದೆಯಾ, ಅದು ಕೊಡ್ತಾರೆ, ತಿನ್ಕೊಂಡು ಹೋಗೋಣ. ಏನು ಮಾಮ್, ಕರೆಕ್ಟಾ? ಸೊ ಗೈಸ್, ಇವಾಗ ತಾನೇ ನಮ್ಮ ಬಾಸ್ತು ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಾವೇನು ತುಂಬ ಜಾಸ್ತಿ ಕೊಡ್ತಾರೆ ಅಂದ್ಕೊಂಡ್ವಿ. ತುಂಬ ಜಾಸ್ತಿ ಕೊಟ್ಬಿಟ್ರು. 2 ಬಾಳೆಹಣ್ಣು ಬೇಯಿಸ್ಕೊಟ್ಟಿದ್ದು. ಇಟ್ಸ್ ಓಕೆ, ಪರವಾಗಿಲ್ಲ. ಪ್ರಸಾದ, ದೇವ್ರ ಪ್ರಸಾದ. ನಮ್ಮ ಬಾಸ್ ಬಾಳೆಹಣ್ಣಲ್ಲಪ್ಪ, 2 ಪೀಸ್ ಬಾಳೆ. 2 ಸಾರಿ 2 ಅದೇ ಆಮೇಲೆ ಅಂತಾರಪ್ಪ, 2 ಬಾಳೆಹಣ್ಣು ಕೊಟ್ರೆ ನನ್ನ ಮಕ್ಳು ಸಾಲ್ತಾ ಇಲ್ಲ ಅಂತಾರಲ್ಲ. ಇಲ್ಲ ಇನ್ನೂ ಏನೇನು ಹೇಳು ಫಸ್ಟ್ ನನಗೆ. ಬೋಟಿ ಗೊಜ್ಜು,
ಬೋಟಿ ಗೊಜ್ಜು. ಕಬಾಬು ಚಿಕನ್ ಐಟಮ್ ಇಲ್ಲ ಬ್ರೋ. ಏಕೆ? ಏಕೆ? ಏನ್ ಚಿಕನ್ ಏನು ಮಾಡಿಸ್ಲಿಲ್ಲಪ್ಪ. ಇವಾಗ ಕೇಳ್ದೆ ಚಿಕನ್ ಅಂತ ಅಂದ್ರೆ ಚಿಕನ್ ಮಾಡಿಲ್ಲ. ಹಾ ಕಬಾಬ್ ಕಂಪಲ್ಸರಿ ಮಾಡಿಸ್ಬೇಕು. ನೀನೇ ನಾನು ಕಬಾಬ್ ಇವಾಗ ಚಿಕನ್ ಕಬಾಬ್ ಇಲ್ಲಾಂದ್ರೆ ಕಾರ್ ಹಿಂಗೆ ತಿರುಗಿಸ್ತೀನಿ ನಾನು. ಚಿಕನ್ ಕಬಾಬ್ ಇಲ್ಲ ಡೌಟ್. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ರು ಅಂತ ಕಲಿಸ್ತಾ ಇರೋದು. ದೇವಸ್ಥಾನಕ್ಕೆ ಬರ್ತೀವಿ ಕಣ, ನೀನ್ ವ್ಯವಸ್ಥೆ ಮಾಡ್ಬೇಕಲ್ವೇನಾ? ಸುಮ್ನಿರೋ ಕಾಸಿಲ್ಲ. ನೀವೇನಲ್ಲೇ ನೀವೇ ಹಿಂಗಂದ್ರೆ ಜಮೀನ್ದಾರರು ನೀವು. ನೀವೇ ಹಿಂಗಂದ್ರೆ ದುಡ್ಕೊಂತಿಂದ ನಾವೇನ ಅನ್ಬೇಕು? ಓ ಸರ್, ನೀನು ಈ ಮಾತಾಡಂಗಿಲ್ಲ. ನನ್ ದುಡ್ಡು ನಾನ್ ತಿನ್ನೋದು ನಾನ್ ಮಾತಾಡ್ಬೇಕು. ಇವಾಗ ತಾನೇ ಬಂದು ಪಾರ್ಕ್ ಮಾಡಿದ್ವಿ, ಬಂದು ರೀಚ್ ಆದ್ವಿ. ನಮ್ಮ ಶಶಾಂಕ್ ಇವ್ರ ಮನೆ ಹಬ್ಬಕ್ಕೆ ಬಂದಿರೋದು. ಹೇಳಪ್ಪ ಆಡಿಯನ್ಸ್ಗೆ ಏನಾದ್ರು. ಏನ್ ಹೇಳ್ಬೇಕು? ನೀನು ಫೋನಲ್ಲಿ ಮಾತಾಡೋದೆಲ್ಲ ರೆಕಾರ್ಡ್ ಮಾಡಿದ್ದೀನಿ, ಹಾಕ್ತೀನಿ ವ್ಲಾಗ್ಗೆ. ಮಟನ್ ಚಿಕನ್ ಎಲ್ಲ. ಏನ ನಿನ್ನ ಹೆಸರು? ಮನೋಜ್. ಯಾವ ಸ್ಕೂಲ್ ನೀನು? ಶಶಾಂಕ್ ಅವರ ಬಾಮೈದಲ್ಲನ? ಯಾವ ಸ್ಕೂಲ್ ನೀನು? ನಿನ್ಗೆ ಯಾಕೆ ಶಿಷ್ಯನು? ನಿನ್ಗೆ ಯಾಕೋ ಶಿಷ್ಯನು? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಚಿರಾಗ ಗೈಸ್. ಏನ ಹೇಳೋ. ಹಾಯ್ ಗೈಸ್, ಚೆನ್ನಾಗಿರಲ್ಲ ಎಲ್ಲರೂ? ತುಂಬಾ ದಿನ ಆದ್ಮೇಲೆ ವ್ಲಾಗಲ್ಲಿ ಕಾಣಿಸ್ಕೊಂತ ಇದೆಯಾ? ಸಣ್ಣ ಆಗ್ಬಾರ್ದು. ಸಣ್ಣನೇ ಇರ್ತೀವಿ ಬಿಡು. ದಿಸ್ ಇಸ್ ತೇಜಸ್. ಹಾಯ್ ಗಾಯ್ಸ್. ಏನಾದ್ರು ಹೇಳು ಮಚ್ಚಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನ್ ಹೇಳ್ಬೇಕು ಮಚ್ಚ? ಕಾಸ್ಕೊಳ್ಳ ನಂಗ ಎಣ್ಣೆ ಹೊಡಿಬೇಕು. ಏನೋ ಆಗೈತೀನಿ ಪಕ್ಕ. ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೆಲ್ ಹೊಡಿರಿ, ಗಂಟೆ ಹೊಡಿ. ಯಾವ ಗಂಟೆ? ಈ ಗಂಟೆನಾ? ಮನೋಜ್. ಬ್ರೌನ್ ಆಗ್ತಾ ಇದೆ, ಶೆಕೆಗೆ ಹಾಕ್ಲಿಲ್ಲ. ಈಗ ನೀಟಾಗಿ ಹೇಳು. ನಿಮ್ ಮುಡ್ಗಿ ಹೆಸರೇನು? ಯಾಕೆ ಒದ್ದಾಡ್ ನುಲಿತಾ ಇದೆಯಾ? ಯಾಕೆ ನಾಚಿಕೆ ಪಡ್ತಿದ್ಯಾ? ನಿಮ್ ಹುಡುಗಿ ಹೆಸರು? ಹೇಳ ಇರ್ಲಿಲ್ಲ. ಕಾವ್ಯ, ಸುಷ್ಮಿತಾ, ಸರೋಜಾ, ಶಿಲ್ಪಾ ಅನ್ನೋ. ಕೊಡ್ತಾರೆ ದೀಕ್ಷಾ. ಅವನ್ ಹೇಳ್ತಾ ಇರೋದು. ಇವನು ಮೊನ್ನೆ ದೀಕ್ಷಿತಾ. ನಂಗೆ ಗೊತ್ತು ಮೊನ್ನೆ ಕಟ್ ಮಾಡ್ದಂಗ ಹಾಕ್ ಮಾಮಿ. ಇವಾಗ ಹೆಸರುಗಳು ಬಂತಲ್ಲ ಅದನ್ನೆಲ್ಲ. ಹ್ಯೂಮನ್ ಸಲ್ಟ್ ಆಗಿಲ್ಲ ಇಲ್ಲಿ. ನೋಡಿ ಗೈಸ್, ಓಪನ್ ಆಗಿ ಹೇಳ್ತಾ ಇದೀವಿ, ಎಲ್ಲರ ಸಮ್ಮುಖದಲ್ಲೇ ಹೇಳ್ತಾ ಇದೀವಿ. ಯಾರಿಗೂ ಏನೋ ಹರ್ಟ್ ಮಾಡ್ಬೇಕಂತ ಮಾತಾಡಿಲ್ಲ. ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು. ಎಲ್ಲ ಹೇಳಿದ್ರು ಇವನೇ ಹೇಳಿದ್ದು. ನೋ ಅನಿಮಲ್ಸ್, ಸಾರಿ, ನೋ ಹ್ಯೂಮನ್ಸ್. ಅವ್ರ ಮಾಮಂದಿರು ಆಯ್ತಾ? ನಿಮ್ಗೆ ನಮ್ಗೆ ಅದೆಲ್ಲ ಅಭ್ಯಾಸ ಇಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಾರಣ. ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನಾವು ತಾತ ಅಲ್ಲ ಅವರಲ್ಲ ಅಲ್ಲಿ ನಿಮ್ಮೂರೊಬ್ಬಗೆ ಬಂದಿದೀವಿ ತಾನೇ, ಏನು ಕೊಡ್ಸಲ್ವಾ ನಮ್ಗೆ? ಅಂದ್ರೆ ಜಾತ್ರೆಲಿ ಆಟ ಸಾಮಾನು ಅಂತದೇನಾರು ಹೇಳ್ದೆಪ್ಪ. ಅಂಕಲ್ ಏನೋ ಹೇಳ್ತಾರ. ಅಂಕಲ್ ಏನೋ ಹೇಳಿದ್ರಲ್ಲ, ಏನೇ ವಿಸ್ಕಿ ಬಾಟ್ಲ್ ತರ ಇದೆ. ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್. ಇಲ್ಲ ಅಂಕಲ್, ಅವೆಲ್ಲ ಅಭ್ಯಾಸ ಇಲ್ಲ. ಶಶಾಂಕ್ ಅವ್ರ ಮಾವ ಇವರು. ಅಂಕಲ್ ಒಂದು ಹಾಯ್ ಹೇಳ್ಬಿಡಿ. ಸರಿ ಇರಿ ಗೈಸ್, ಊಟ ಆದ್ಮೇಲೆ ಸಿಗ್ತೀನಿ. ಗಡಕ್ಕಾಗ ಅರ್ಧ ಕೆಜಿ ಮೇವ್ ಹಾಕಂತ ನೀರಿ ಗೈಸ್. ಸ್ವಲ್ಪ ತಿಂತಾನೆ. ಸ್ವಲ್ಪ ಇಷ್ಟೇ ಸ್ವಲ್ಪ. ನನ್ನ ಮಗನೇ ಕರೆದ್ಬಿಟ್ಟು ಹಿಂಗೆಲ್ಲ ಅಂತ ಇದೆಯೇನೋ. ಕೆಜಿ ಮಟನ್, ಕೆಜಿ ಬೋಟಿ ಗೊಜ್ಜು, ಅರ್ಧ ಕೆಜಿ ಅನ್ನ. ಅಂಕಲ್ನ ನೋಡಿದೀವಿ. ಅಂಕಲ್ ಅವ್ನ ಯೂಟ್ಯೂಬ್ ಚಾನಲ್ ಇದೆ. ಅಂಕಲ್ ಇಲ್ಲೊಂದು ಹಾಯ್ ಹೇಳ್ಬಿಡಿ. ಊಟ ಅಕೌಂಟ್ ಅಲ್ಲಿ 100 ಜನ ಸಬ್ಸ್ಕ್ರೈಬರ್ಸ್ ಇದ್ರು. 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅವರೇ ಅಂತ ಜೋಶಲ್ಲೇ ವಿಡಿಯೋ ಮಾಡ್ತೀನಿ. ಇದು ಸಂಪ್ರೀತ್ನ ಮನದಾಳದ ಮಾತು. ಮಾಡ್ತೀನಿ, ಅರೆ ಅನಿವಾರ್ಯ ಗೈಸ್. ಯಾರು ಸಪೋರ್ಟೇ ಮಾಡಲ್ಲ. ಮುಂದಿನ ಆಗುತ್ತೆ 1 ಮಿಲಿಯನ್ ಆಗುತ್ತೆ. ನೀನ್ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋದು ಎಲ್ಲ ಆಯ್ತದೆ. ಟ್ರಸ್ಟ್ ಆಫ್ ಪ್ರೋಸೆಸ್. ರೆಗ್ಯುಲರ್ ಆಗಿ ವಿಡಿಯೋ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ ಇವನ್ನ. ಎಲ್ಲಿ ಯಾರು ಸಿಗೋದೇ ಇಲ್ವಲ್ಲ ಬ್ಲಾಗ್ ಈಗ ಮಾಡೋಣ ಅಂತ. ಏನ್ ನಿಂಗೆ ಏನ್ ಕೆಲಸ ಹೇಳೋ ನಿಮಿಷ? ಮನೆ ಹತ್ರ ಕೆಲಸ. ಸಂಜೆ ಆದ್ಮೇಲೆ ಬನ್ನಿ ಗೈಸ್, ಸಿಗೋಣ. ನಿನ್ ಫ್ರೆಂಡ್ ಏನೋ? ನಿನ್ನ ಹೆಸರೇನೋ? ಋತ್ವಿಕಾ. ನೀನ್ ಯಾವ ಸ್ಕೂಲು? ಈಸ್ಟ್ ವೆಸ್ಟ್.
ಯಾವ ಏರಿಯಾ? ಅಂದ್ರಳ್ಳಿನಾ? ಓ ನೋಡು, ಇವನು ಅಲ್ಲೇ ಓದಿದ್ದು ಈಸ್ಟ್ ವೆಸ್ಟ್ ಅಲ್ಲಿ. ಹಾಯ್ ಅಂಕಲ್. ಹಾಯ್ ಅಂಕಲ್. ನಿಮ್ಗೆಲ್ಲ ಸೂಪರ್ ಸೀನಿಯರ್. ನೋಡಿಲ್ಲ ಫಾಲ್ಟಾ ನೀನು ಓದ್ತಾರದು? ಓಕೆ, ಇಲ್ಲೊಂದು ಹಾಯ್ ಹೇಳ್ಬಿಡು. ಹಾಯ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಏನಿಲ್ಲ ಹೆಂಗೋ ಬರ್ತಾವ್ರೆ ಈ ಟ್ರಾನ್ಸ್ಫಾರ್ಮ್ಗೆ ಹೋಗಿ ಗುದ್ಬಿಡ್ತೀನಿ ಅನ್ಬಿಟ್ಟು ಫುಲ್ ಹಿಂಗ್ ತಿರ್ಗ್ಸವ್ರೆ, ಬಂದ್ಬಿಟ್ಟು ಈ ಲೈಟ್ ಕಂಬಕ್ಕೆ ಹಿಂಗ್ ಆರಿತ್ತು ಗಾಡಿ. ಹೌದಾ? ಏನ್ 90 ಡಿಗ್ರಿ? ಅಪ್ಪ ಮಾಮ್ ಬಿಡು, ಒಂದ್ ಡೈಲಾಗ್ ಇದಕ್ಕೆ. ಇದೆಲ್ಲ ರೇಷ್ಮೆ. ಮಾಮ್, ನೀನ್ ಮಾರ್ವನ್ ಫೈಲ್ ವಿಲಿ, ನಿಮ್ಮಪ್ಪ ಟ್ರ್ಯಾಕ್ಟರ್ ವಿಲಿನಾ? ಏನು ಅಂದ್ರು ಕೂಡ ಕೇಳೋದಿಲ್ಲ, ಈಗ ವೀಲಿಂಗ್ ಹೊಡೆಯೋದನ್ನ ನಾನು ಬಿಡೋದಿಲ್ಲ. ಇದೆಲ್ಲ ರೇಷ್ಮೆ. ಅದಕ್ಕೆ ಮಾಮ್, ಇವನು ವೀಲರು. ವೀಲಿ ಅನ್ನೋದು ಅವ್ರಿಗೆ ಲೈಫಲ್ಲಿ ಇದು ರಕ್ತದಲ್ಲೇ ಬಂದಿರೋದು, ಜೀನ್ಸ್ ಅಲ್ಲಿ ಬಂದಿರೋದು ಅವ್ರಿಗೆ. ಅದಕ್ಕೆ ಸಿರ್ತೆ ಐತಪ್ಪ ಹಾ ನಿಜ. ಇಲ್ಲೇ ಅಲ್ವೇನೋ ನಿಮ್ ಯಾವ್ದೋ ಕರಡಿ ಬಗ್ಬಿಟ್ಟಿದ್ದು ಮಾಮ್, ಕೆಳಗಡೆನೆ ಬಂದ್ಬಿಡಿತ್ತದು. ಕಂಟೆಂಟ್ ಕೇಳಿ ಊರಲ್ಲಿ ಸಾಯಂಕಾಲ ಯಾರೋ ಹೊಲಕ್ ನೀರಾಗ ಕರಡಿ ಬಂದು ತಿಕ್ಕ ಬಗ್ಬಿಟ್ಟಿತ್ತು. ಈ ಶುದ್ಧ ಉಗುರಿರುತ್ತೆ. ಇದೆ ಗಾಯ್ಸ್ ನಮ್ ತೋಟ ನೋಡಿ. ಜಮೀನ್ದಾರರು, ಏಯ್ ಈ ಊರ್ ಜಮೀನ್ದಾರರು ನೋಡಿ ಗಾಯ್ಸ್. ಶಶಾಂಕ್, ಯಾವ್ದು ಮಾಮ್ ನಿಮ್ ತೋಟ ಇದೆನಾ? ಕೋಟ್ಯಾಧೀಶ್ವರ ಗಾಯ್ಸ್. ಊರಲ್ಲಿ ಜಮೀನ್ದಾರರು, PS ಅಲ್ಲಿ ಶೋಕ್ದಾರರು, ಲವ್ಗುರು. ಟ್ರ್ಯಾಕ್ಟರ್ ಓಡಿಸಕ್ ಬಂದಿದ್ದೀವಿ ಗಾಯ್ಸ್. ಟ್ರ್ಯಾಕ್ಟರ್ ಓಡಿಸ್ತಾ ಇದೀವಿ. ಉಕ್ಕುಡದ ಮರಮ್ಮ, ಬರ್ರಿ 20 ರೂಪಾಯಿ ಟಿಕೆಟ್ ಹತ್ಕೊಳ್ರಿ. ಹಿಂದೆ ತೇಜಸ್ ಹತ್ತಿಲ್ವಾ? ಇನ್ನು ಬಾಡಿಗೆ ಬರ್ತಾವ್ರಿ. ಬರ್ತಾವ್ ಬರ್ರಿ, ತುಂಬ್ಕೊಂಡು ಹೋಗೋಣ. ಬೇಡ ಸುಮ್ನಿರಪ್ಪ ಮಾಮ್, ಒಂದ್ ರೀಲ್ಸ್ ಮಾಡೋಣ ರೈತಂದು. ಆಯ್ತು ನಡಿಯೋ. ನೇಗಿಲ ಹಿಡಿದ ಒಲವನು ಕುಳದಲ್ಲಿ ಏನೋ ಅಷ್ಟೇ ಗೊತ್ತಿಲ್ಲ ನಿನಗೆ. ರೀಲ್ಸ್ ಅಲ್ಲಿ ನೋಡ್ಬಿಟ್ಟು ಇಟ್ಟಾಡ್ತಾವನಿಗೆ. ನೀನ್ ಹೇಳು ಮಾಮ್. ಆಯ್ತು, ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ. ಹೇಗಿಲ್ಲ ಹಿಡಿದ ಒಲವುನ ಕಾಯುವನೆ ಏನದು? ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ನೀನ್ ಬೇಗ ಮದ್ವೆ ಆಗ್ಬೇಕು ಮಾಮ್, ಕರ್ತಿ ಪಕ್ಕಾ ಮಾಮ್. ಏನ್ ನಾನೇನ್ ಕಾಯ್ಕೊಂಡ್ಕೊಂಡೀನ ಮದ್ವೆ ಬೇಕು ಮಚ್ಚ ಜೀವನದಲ್ಲಿ ಫಸ್ಟ್. ನೀನೇನ್ ಮಾಮ್ ಆಗಿದ್ಯಲ್ಲ ಮಾಮ್, ನಿಮ್ಗೇನ್ ಮಾಮ್? ಇಲ್ಲೆಲ್ಲ ಒಂದ್ ಕಂತೆ ನೋಟಿತ್ತು ಬಿದ್ದಾವೆ. ನೋಡು, 6 ಇಂಚಿಗೆ ಬೆಳ್ದವ್ರ ಕಣ, ಕಂತೆ ನೋಡ್ ಬಿದ್ರು ಕೆಡ್ಸ್ಕೊತಾ ಇಲ್ಲ. ಇಲ್ಲ, ಈ ಕಡೆ ಕಂತೆ ಇಟ್ಟಿರಲಿಲ್ಲ, ಫೋನ್ ಇತ್ತು ಅಂತ. ಈ ಕಡೆ ಒಂದು ಅಲ್ಲಿ ನೀವು ಏನೋ ಬೇಕು ಅಂದಲ್ಲ ಅಲ್ಲಿ ಕೊಟ್ಟೆ. ಅಯ್ಯೋ, ಟ್ರ್ಯಾಕ್ಟರ್ ತಗೋದೈತಲ್ಲ. ಶೇಟ್ ಮ್ಯಾನ್. ಟ್ರ್ಯಾಕ್ಟರ್ ಯಾಕ್ರಿ, ಲ್ಯಾಂಬೋರ್ಗಿನಿ ಉರುಸ್ ತರ್ಸನ್ರಿ. ಆ ರಾಜ್ಕುಮಾರ್ ಮಗನ ಹತ್ರ ಇರೋದು ಅದೇನೆ, ನಮ್ಮ ಹತ್ರ ಇರೋದು ಅದೇನೆ. ಏನ್ ಸಮಯ? ನಮ್ಗೊಂಚೂರು ಇಷ್ಟ ಟ್ಯಾಲೆಂಟ್ ಐತೆ ಸಮಯ, ಬದುಕೋತೀವಿ ಸಮಯ. ಪಕ್ಕ ಆಕ್ಟಿಂಗ್ ಲೋಕಲ್ ಏನ್ರಿ ಕಿತ್ಕೊಂತೀರ? ನಿಮ್ಗೆ ಯೋಗ್ಯತೆ ಇದ್ರೇನ್ರಿ ಕಿತ್ಕೊಳಕ್ ನಂದು? ಯಾರ್ ಫ್ಯಾನ್ ನೀನು? ಏನಂತಾರೆ? ಜಲ್ಗಾರ. ಜಾಲ್ಗಾರನ್ ಕೈಲೇ ಮಾಡ್ಸೋದ್ ನಿಮ್ಗೆ. ನೀನ್ ಇವಾಗ ಇಳ್ದಿಲ್ಲ ಅಂದ್ರೆ ನಿನ್ ಗರ್ಲ್ ಫ್ರೆಂಡ್ ಹೆಸರು ಮನೇಲಿ ಹೇಳ್ಬಿಡ್ತೀನಿ. ಗಾಜಿಂದ ಹೇಳಿ ಗುಂಡು ಹೊಡ್ದಾಕ್ ಕೊಡ್ತೀನಿ. ಕಿತ್ ಗೋಲಿ ಆಡ್ಬಿಡೋಣ. ಆಯ್ತಾ ಕೇಳು, ಗೋಲಿ ಆಯ್ತಾ ಕೇಳು. ಒಂದು ಆಂಗಲ್ ಸೆಟ್ ಮಾಡ್ಕೊಡ, ನಂಗೆ ಗೊತ್ತಿಲ್ಲ. ಇವಾಗ ಎಲ್ಲೇ ಹಾಕವ್ರೆ ಬೈಸ್ ಎಲ್ಲ ವೇಟಿಂಗು. ಬೈಸ್ ತಿನ್ನಕ್ ರೆಡಿನಾ? ಫುಲ್ ರೆಡಿ ಅಲ್ಲ? ಬಂದಿರೋದೇ ತಿನ್ನಕ್ಕೆ. ಇವರು ಮಲ್ಲ ದೊಡ್ಡಪ್ಪ ಅಂತ ಆಯನ್ಸು ಹೇಳ್ಬಿಟ್ರಿ ಅಲ್ಲಿ ಅವ್ರನ್ನು ಸುಮ್ಮನೆ ಹೆಂಗಂದ್ರಿ ಸೂಪರ್. ನೆಕ್ಸ್ಟ್ ಧನಂಜಯ ದೊಡ್ಡಪ್ಪ. ಹಾಯ್ ಅಂಕಲ್. ಸೂಪರ್ ತಾತ ಎಲ್ಲ ಒಂದು ಆಯ್ ಹೇಳ್ಬಿಡ್ರಿ. ಹಿಂಗಂದ್ರೆ ಆಯ್ ಅಂದ್ಬಿಡ್ರಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಸೊ ಗೈಸ್, ಜಸ್ಟ್ ನಾ ಊಟ ಆಯ್ತು.
ತಾನೇ ಬಂದ್ವಿ. ಸಂಪ್ರೀತಿಗೆ ಧನ್ಯವಾದ. ಕಾಣಿಸ್ತಾ ಇಲ್ಲ ಗೈಸ್? 2 months. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಧನ್ವೀರ್ ಅವರು ದೀಪಾವಳಿ ಗಿಫ್ಟ್ ಕೊಡ್ತಾರಲ್ಲ ಹಂಗೆ ಸಂಪ್ರೀತಿಗೆ ಕೊಡ್ತಾರೆ. ಪ್ರೀತಿ ಪ್ರೋತ್ಸಾಹ ವಿಶ್ವಾಸದ ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸೊ ಇದೆ ಗೈಸ್ ನಮ್ಮ ಶಶಾಂಕ್ ಅವರ ಹೆಸರು. ಇದು ದನ ಕೊಟ್ಕೆ. ಇದಕ್ಕೇನು ಹೆಸರಿಟ್ ಇಲ್ಲ. ಎಮ್ಮೆ ಕಣ ಇದು. ಎಮ್ಮೆ ಅಷ್ಟೇ. ಇದು ಎಷ್ಟೇ. ಒಳ್ಳೆ ಕಂಟೆಂಟ್. ಐ ಥಿಂಕ್ ಆಡಿಯನ್ಸ್ ಗೊತ್ತು ಏನಾಯ್ತು ಅಂತ. ಇಲ್ಲ ಕಣ, ಇದು ಹೆಣ್ಣು, ಇದು ಎಮ್ಮೆ. ಇದು ಮಷೀನ, ಇದು ಹಾಲು ಕರಿಯೋದು. ಇಲ್ಲಿ ಕನೆಕ್ಟ್ ಮಾಡೋದು, ಇಲ್ಲಿಂದ ಫುಲ್ ಮಾಡೋದು. ಅದೇ ಅದು ಆಟೋಮೆಟಿಕ್ ಆಗಿ ಬರೋದಾ? ಅದೇ ಟೈಮಿಂಗ್ ಸೆಟ್ ಮಾಡ್ಬೇಕಿಲ್ಲ ಅಂದ್ರೆ ರಕ್ತ ಬಂದ್ಬಿಡುತ್ತೆ. ಹೌದಾ? ಫುಲ್ಲು ಟಯರ್ಡ್ ಗಾಯ್ಸ್ ನೋಡಿ, ಬೆವ್ರಿ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ಹೆಂಗ್ ಕಿತ್ಕೊಂಡ್ ಬರ್ತಾ ಇದೆಯಲ್ಲ ನಿಮ್ಗೋಸ್ಕರ. ನಿಮ್ಗೋಸ್ಕರ ಇಲ್ಲೋಡು ಬೇವ್ರು ಸುರಿಸಿ ಬರೀ ಡೌಗಳಿಂದ ಮಾಡ್ತಾ ಇದೀವಿ. ಹೋಗ್ಬೇಕು. ಇದೆಲ್ಲ ಇದು ರೂಬಿ ಅಂತ ಇದ್ರ ಹೆಸರು. ರೂಬಿ ನೋಡಿ ಗೈಸ್, ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ರೇಷ್ಮೆ ಕಾಣಿಸ್ತಾ ಇದೆಯಾ ಹುಡ? ದಿಸ್ ಇಸ್ ಸಿಲ್ಕ್ ವಾರ್ಮ್ ಗೈಸ್. ಹಾಲು ಬಂದಿದೆ, ಹಾಲು ಬತ್ತಾ ಆಮೇಲೆ ಕೂದಲೆಲ್ಲ ಪೂರ್ತಿ ಬೇಜಾರು ಬಂದಿದೆ. ಅವ್ರೇನ್ ಮಾಡ್ತಾರೆ ಗೊತ್ತಾ ಮಾರ್ಕೆಟ್ ರೈತರುಗಳಿಗೆ ಇದನ್ನ ತಗೊಂಡೆ ಬಿತ್ತನೆ ಮಾಡಿ ನಮಗೆ ಕೂಡ ನಾವೇ ಬೇಕಾಯ್ತದೆ. ಇದು ಬಯೋಗ್ಯಾಸ್. ಏನೋ ಬಯೋಗ್ಯಾಸ್ ಏನಂದ್ರೆ LPG ಸಿಲಿಂಡರ್ ಉಪಯೋಗಿಸಿ ಗೊತ್ತಾ, ಅದನ್ನ ಉಪಯೋಗಿಸಂಗಿಲ್ಲ. ಇಲ್ಲಿ ನೋಡು, ಇದು ಗಂಜ್ಲಾ, ಈ ಹಸುದು ಹೆಣ್ಣು ಓಕೆ ಆಗಿಲ್ಲ ನಮ್ಗೆ. ಹೆಣ್ಣು ಓಕೆ ಆಗಿಲ್ಲಪ್ಪ. ಏನೇನ್ ಬರುತ್ತೆ ನಿಮ್ಗೆ ಮಾಡಕ್ಕೆ? ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು. ಗಡ್ಡ ಎಲ್ಲ ಓಕೆ ಒಪ್ಕೊಳ್ಳೋಣ. ಗಾರ್ಡನೇ ಇಲ್ಲ. ಉಪ್ಪಿಟ್ಟು ಕೇಸರಿ ಬತ್ತಂದ್ರೆ ತಗೋ ಜಾಗದಲ್ಲಿ ನೋಡಿ ಗೈಸ್, ಯಾರು ಮಾತಾಡ್ತಾ ಇದಾರೆ? ಕರಡಿ ತರ ಬಿಟ್ಟಿರೋರು. ಕರಡಿ ತರ ಬಿಟ್ಟವ್ರೆ. ಗೊತ್ತಾಯ್ತಾ? ನನ್ ಜೊತೆನೆ ಮಾತಾಡ್ತಾ ಇರೋದು. KGF ಮೂವಿ. ಹಂಗಲ್ಲ, ಬೇಸ್ ಕೈಲಿ ಇಟ್ಕೊಬಿಡೋದು. ಬೇಸ್ ಇಟ್ಕೊಂಡ್ಬಿಡೋದು. You know for whom he is telling? For me only. ಯಾರು ಬಂದ್ಬಿಟ್ಟು ಏನ್ ಮಾಡ್ಕೊಂಡಿದ್ದೀರಾ ಜೀವನಕ್ಕೆ? ಐ ಆಮ್ ಯೂಟ್ಯೂಬರ್. 300 ವ್ಯೂಸ್ ಎಷ್ಟಾಗುತ್ತೆ? ಅಲ್ಲ 300 ವ್ಯೂಸ್ ಎಷ್ಟಾಗುತ್ತೆ? 250. ಇವಾಗ ಹೊರಟ್ವಿ, ಹೊರಡೋದಷ್ಟೇ. ಓದ್ಬೇಕು, ಬಾಯ್. ಓಕೆ ಅಂಕಲ್. ಬಾಯ್ ಅಂಕಲ್. ಬಾಯ್ ಅಂಕಲ್. ಹ್ಞೂ ಅಂಕಲ್, ಕರೆಕ್ಟ್ ಅಂಕಲ್. ಬಾಯ್ 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 ಮನ್ವಿತ್. ಬಾಯ್. ಶಶಾಂಕ್ ಅಷ್ಟು ಕೇಳ್ಕೊಂತ ಇದ್ದಾರೆ ಎಲ್ಲರೂ. ಇರು ಯಾಕೆ? ನನ್ ಕೈಲಿ ಗಾಡಿ ಕೊಟ್ರ ವೀಲಿಂಗ್ ಶುರು. ಬರ್ಲಿ ಇನ್ನೊಂದು. ಕಂಟೆಂಟ್ ಮಾಮ್. ಇವಾಗ ಶಶಾಂಕ್ಗೆ ಒಂದು ಅಡ್ರೆಸ್ ಇಟ್ಟಿದ್ದೀವಿ. ಅಂದರೆ ಚಿಕ್ಕ ವಯಸ್ಸಿಂದ ಅದೇ ಇಟ್ಟಿರೋದು. ಅದನ್ನು ಅವ್ರ ಬಾಮ ಇದನ್ನ ಕೈಲಿ ಹೇಳ್ಸ್ತಾ ಇದ್ದೀವಿ. ರೆಡಿನಾ ಮನೋಜ್ ಹೇಳಕ್ಕೆ? ಇನ್ನೂ ಜೋರಾಗಿ. ಒಳ್ಳೆ ಟೈಮ್ ವಿಡಿಯೋ ಆನ್ ಮಾಡಿದ್ದೀನಿ. ಸೊ ಗೈಸ್, ಇವಾಗ ಒಂದು ಸ್ಟಾಪ್ ಹಾಕಿದ್ದೀವಿ. ಮಳೆ ಬರ್ತಾಯ್ತಲ್ಲ, ಚಳಿಗೆ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ. ನೋಡಿ ಗೈಸ್ ಹೆಂಗೆ ಹೋಗ್ತಾ ಇದೆ ಬೈ. ನೋಡಿ ಗಾಯ್ಸ್, ಫುಲ್ ನೆನ್ಕೊಂಡು. ಹೆಲ್ಮೆಟ್ ತೆಗಿ. ಫೀಲ್ ಹೆಂಗಿತ್ತು? ನೀಟಾಗಿ ಹೇಳೋ. ಚಳಿ ಆಗ್ತಿದೆ ಬ್ರೋ. ಗೈಸ್ ಬಂದ್ವಿ.
ನಮ್ಮ ಕಾರ್ತಿಕ್ ಮನೆ ಹತ್ರ ರೀಚ್ ಆದ್ವಿ. ನನ್ನ ಗಾಡಿ ಎತ್ಕೊಂಡೆ ಬಾಯ್ ಹೇಳ್ಬಿಟ್ಟು ಹೋಗೋಣ. ಬಾಯ್ ಕಣ ಆಡಿಯನ್ಸಿಗೆ ಬಾಯ್ ಹೇಳ್ಬಿಟ್ಟು. ಹಾಂ ಬಾಯ್. ಸೊ ಗೈಸ್, ಈಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದೆ, ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋನ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಫೀವರ್ ಬರೋ ಥರ ಆಗ್ತಾಯಿದೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಐ ಹೋಪ್ ನಿಮಗೆ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಎವ್ರಿಥಿಂಗ್ ಎಲ್ಲ ಮಾಡಿ. ತುಂಬ ಬೇಕಾಗಿದೆ ನಿಮ್ಮ ಸಪೋರ್ಟು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇನ್ನೊಂದು ಬ್ಲಾಗಲ್ಲಿ ಸಿಗೋಣ, ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಅಷ್ಟೇ.